ಹಾಯ್ ಅಂಬಿಕಾ. ಇವತ್ ನಾವು ಆದರ್ಶ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಮ್ರಿ. ಫಸ್ಟ್ ಕ್ವಶನ್ ನೋಡ್ರಿ, 65 ಮತ್ತು 21ರ ಅಂದಾಜು ವ್ಯತ್ಯಾಸ ಅಪ್ರಾಕ್ಸಿಮೇಟ್ ಡಿಫರೆನ್ಸ್ ಬಿಟ್ವೀನ್ 65 ಅಂಡ್ 21 ಅಂತ ಐತೆ ಕ್ವಶನ್. ಏನ್ ಕಂಡುಹಿಡಿಬೇಕಂದ್ರೆ ನಾವಿಲ್ಲಿ 65 ಮತ್ತು 21ರ ಇವೆರಡರದ್ದು ವ್ಯತ್ಯಾಸದ ಏನ್ ಕಂಡುಹಿಡಬೇಕು, ಅಂದಾಜು ಗಣನೆ ಅಂದ್ರೆ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಫಸ್ಟ್ ನೋಡ್ರಿ, 65 ಮತ್ತು 21ರ ವ್ಯತ್ಯಾಸ ಎಷ್ಟು ಬರುತ್ತಂದ್ರೆ 5ರಲ್ಲಿ 1 ಹೋದ್ರೆ 4, 6ರಲ್ಲಿ 2 ಹೋದ್ರೆ 4 ಅಂದ್ರೆ 44 ಬಂತು. ಈ 44ರದ ಏನ್ ಕಂಡುಹಿಡ್ಬೇಕು ನಾವು, ಅಂದಾಜು ಅಂದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಇವಾಗ ಅಂದಾಜು ಗಣನೆ ಕಂಡುಹಿಡ್ಕೋಬೇಕಾದ್ರೆ ಇವಾಗ ಏನ್ ಮಾಡ್ಬೇಕು, 10ರ ಸ್ಥಾನದಿಂದ ನಾವೇನ್ ಮಾಡ್ಬೇಕು, ಅಂದಾಜು ಗಣನೆ ಕಂಡುಹಿಡ್ಕೋಬೇಕು. ಇವಾಗ ಏನಾದ್ರು 10ರ ಜಾಗದ ಹಿಂದಿನ ಸಂಖ್ಯೆ ಅಂದ್ರೆ ಬಿಡಿ ಜಾಗದಲ್ಲಿ ಏನಾದ್ರು 0, 1, 2, 3, 4 ಇದ್ರೆ 0 ಹಾಕ್ಬೇಕು. 5 ಅಥವಾ 5ಕ್ಕಿಂತ ಹೆಚ್ಚು ಅಂದ್ರೆ 6, 7, 8, 9 ಇದ್ರೆ 10ರ ಜಾಗದಲ್ಲಿ 1 ಹಾಕ್ಬೇಕು. ಇವಾಗ ನೋಡ್ರಿ 44 ಐತೆ. ಈ 44 ಅಂದ್ರೆ 10ರ ಸ್ಥಾನದ ಅಂದಾಜು ಗಣನೆ ಮಾಡ್ಬೇಕಾದ್ರೆ ಹಿಂದಿನ ಸಂಖ್ಯೆ ಏನಾದ್ರು 0, 1, 2, 3, 4 ಇದ್ರೆ 10ರ ಜಾಗದಲ್ಲಿ 0 ಹಾಕ್ರಿ. 5, 6, 7, 8, 9 5 ಅಥವಾ 5ಕ್ಕಿಂತ ಹೆಚ್ಚಿದ್ರೆ 10ರ ಜಾಗದಲ್ಲಿ 1 ಹಾಕ್ಬೇಕು. ಇಲ್ಲಿ ಏನೈತೆ 4 ಐತೆ, ಹಂಗಂದ್ರೆ ಇಲ್ಲಿ ಏನ್ ಹಾಕ್ಬೇಕು, ನಾವು ಇಲ್ಲಿ ಏನ್ ಪ್ಲಸ್ ಮಾಡ್ಕೋಬೇಕು, 0ನ ಪ್ಲಸ್ ಮಾಡ್ಕೋಬೇಕು. ಈ 10ರ ಜಾಗದಲ್ಲಿ 0ನ ಪ್ಲಸ್ ಮಾಡ್ಕೊಂಡ್ರೆ ಹಿಂದಿನ ಸಂಖ್ಯೆ ಏನಾಗ್ಬಿಡುತ್ತಾ, 0 ಆಗ್ಬಿಡುತ್ತಾ. 4 + 0 ಅಂದ್ರೆ 4. ಅಂದ್ರೆ ಇಲ್ಲಿ ಉತ್ತರ ಏನ್ ಬಂತು, 65 ಮತ್ತು 21ರ ಅಂದಾಜು ವ್ಯತ್ಯಾಸ ಎಷ್ಟಂದ್ರೆ 40. ಆಪ್ಷನ್ ಎ. ನಮ್ದು ಚಾಲೆಂಜ್ ಕೋಚಿಂಗ್ ಸಂಸ್ಥೆಯಿಂದ ನಾವು ಜೀನಿಯಸ್ ಅವಾರ್ಡ್ ಅಂತೇಳಿ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ಕೊಳಕತ್ತೀವಿ. ಇದಕ್ಕ ಟೋಟಲ್ 50 ಮಾರ್ಕ್ಸ್ ಇರುತ್ತಾ. ಯಾವ ಒಂದು ಸ್ಟೂಡೆಂಟ್ 45 ಅಬೋ ಅಂದ್ರೆ ಟಾಪ್ 20 ಸ್ಟೂಡೆಂಟ್ಸ್ ಗೆ ನಾವೇನ್ ಮಾಡ್ತೀವಿ, ಫ್ರೀ ಎಜುಕೇಶನ್ ಕೊಡ್ತೀವಿ. ನಿಮ್ ಮನೇಲಿ ಯಾರಾದ್ರೂ 4th ಸ್ಟ್ಯಾಂಡರ್ಡ್ ಮಕ್ಳಿದ್ರೆ ಎಕ್ಸಾಮ್ ಬರೆಸ್ಬೇಕು ಅಂತ ಏನಾದ್ರೂ ಇದ್ರೆ ಈ ನಂಬರ್ಗೆ ನೀವು ನಿಮ್ ಮಗುವಿನ ಹೆಸರು, ಕ್ಲಾಸ್ ಅಡ್ರೆಸ್ ಮತ್ತೆ ಸ್ಕೂಲ್ ನೇಮ್ ನ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 200 ಇರುತ್ತಾ. ನಾವು ರಿಜಿಸ್ಟರ್ ಮಾಡ್ಕೊಂತೀವಿ. ಈ ನಂಬರ್ಗೆ ಏನಾದ್ರೂ ನೀವು ಮಗುವಿನ ಹೆಸರು, ಕ್ಲಾಸ್ ಅಡ್ರೆಸ್ ಮತ್ತೆ ಸ್ಕೂಲ್ ನೇಮ್ ನ ವಾಟ್ಸ್ಆಪ್ ಮಾಡಿದ್ರೆ ನಾವು ರಿಜಿಸ್ಟರ್ ಮಾಡ್ಕೋತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯವು 96,120 ಆದರೆ ಅವನ ಒಂದು ತಿಂಗಳ ಆದಾಯವು annual income of a person is 96,120, then is 1 month income is ಅಂತ ಕೇಳಾರ. ಇವಾಗ ನೋಡ್ರಿ ಎಕ್ಸಾಂಪಲ್, ಎಲ್ಲಾರು ಆಲ್ಮೋಸ್ಟ್ ಆಲ್ ಜಾಬಿಗೆ ಹೋಗ್ತಾರ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾರ. ಅವ್ರದ್ದು ತಿಂಗಳದ ಆದಾಯ ಕೊಟ್ಟಿಲ್ಲ, ಅವ್ರ ಅಂದ್ರೆ ಒಂದು ತಿಂಗಳ ಸಂಬಳ ಕೊಟ್ಟಿಲ್ಲ. ಒಂದು ವರ್ಷದ ಸಂಬಳ ಎಷ್ಟು ಅಂತ ಹೇಳಾರ ಆ ವ್ಯಕ್ತಿದು 96,120 ಅಂತ ಹೇಳಾರ. ಈ 96,120 ಎದ್ರದ್ದು ಒಂದು ವರ್ಷದಿದು, 1 ಇಯರ್ ಇನ್ಕಮ್ ಇದು. ಓಕೆ, ಹಂಗಂದ್ರೆ ನಾವ್ ಇಲ್ಲಿ ಏನ್ ಕಂಡಿಡ್ಕೋಬೇಕು, ಮಂತ್ ಇನ್ ಕಂಡಿಡ್ಕೋಬೇಕು. 1 ಮಂತ್ ಇನ್ ಕಂಡಿಡಿರಿ ಅಂತ ಹೇಳಾರ. 1 ಇಯರ್ಗೆ ಎಷ್ಟು ಮಂತ್ ಇರ್ತಾವ ಅಂದ್ರೆ 12 ಮಂತ್ಸ್ ಇರ್ತಾವ. ಇವಾಗ ಏನ್ ಮಾಡ್ಬೇಕು, ನಾವ್ ಇದಕ್ಕ ಡಿವೈಡೆಡ್ ಬೈ 12 ಮಾಡ್ಕೋಬೇಕು. 12ರಿಂದ 96,120 ಏನ್ ಮಾಡ್ರಿ ನೀವು ಭಾಗಾಕಾರ ಮಾಡ್ಕೋರಿ. 12 ಎಂಟ್ಲೆ 96, 0 ಬಂತು, 0. ನೆಕ್ಸ್ಟ್ 1 ಇಳಿಸ್ಕೋರಿ. ಇವಾಗ ನೋಡ್ರಿ 12ರ ಮಗ್ಗಿಯಲ್ಲಿ 1 ಇಲ್ಲ. ನೆಕ್ಸ್ಟ್ ಯಾವುದೇ ಒಂದು ಸಂಖ್ಯೆ ಇಳಿಸ್ಕೋಬೇಕಾದ್ರೆ ಇಲ್ಲಿ ನಾವು 0 ಕೊಟ್ಕೊಂಡು ಇಳಿಸ್ಕೋಬೇಕು. 12 ಆಯ್ತು. 12 ಒಂದ್ಲೆ 12, 12ರಲ್ಲಿ 12 ಹೋದ್ರೆ 0. ಈ 0 ಉಳಿತಲ್ಲ, ಈ 0 ಇಲ್ಲಿ ಇಳಿಸ್ಕೊಂಡು ಇಲ್ಲಿ ಬರ್ಕೋರಿ. ಎಷ್ಟು ಇವಾಗ, ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ 96,120 ಆದ್ರೆ 1 ಮಂತ್ ಇಂದ ಎಷ್ಟು, ಒಂದು ತಿಂಗಳದ 8,010 ರೂಪಾಯಿ. ಒಂದು ತಿಂಗಳ ಸಂಬಳ ಬಂದ್ಬಿಟ್ಟು ಆ ವ್ಯಕ್ತಿದು 8,010 ರೂಪಾಯಿ. ನೆಕ್ಸ್ಟ್ ನೋಡ್ರಿ, 6, 14, -36, 50 ಈ ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸಲು ಚೌಕದಲ್ಲಿ ಬರಬೇಕಾಗಿರುವ ಸಂಖ್ಯೆ ಟು ಕಂಪ್ಲೀಟ್ ದ ನಂಬರ್ ಸೀರೀಸ್ ದ ರಿಕ್ವೈರ್ಡ್ ನಂಬರ್ ಇನ್ ದ ಬಾಕ್ಸ್ ಈಸ್ ಅಂತ ಕೇಳಾರ. ಇಲ್ಲಿ ನೋಡ್ರಿ, ಇಲ್ಲಿ ಕೆಲವೊಂದು ನಂಬರ್ಸ್ ಕೊಟ್ಟಾರ ಅವರು. ಯಾವ್ಯಾವ ಅಂದ್ರೆ 6, 14, -36 ಮತ್ತೆ 50. ಇಲ್ಲಿ ಸರಣಿ ಅಂದ್ರೆ ಏನ್ ನೆನ್ಪಿಟ್ಕೋಬೇಕಂದ್ರೆ, ಸೀರೀಸ್ ಅಂದ್ರೆ ಯಾವಾಗ್ಲೂ ಒಂದಕ್ಕೊಂದು ರಿಲೇಟ್ ಇರುತ್ತ. ಓಕೆನಾ, ಅಂದ್ರೆ ಸೇಮ್ ಪ್ಯಾಟರ್ನ್ ಇರುತ್ತೆ ಎಲ್ಲದಕ್ಕೂ. ಇಲ್ಲಿ ನೋಡ್ರಿ 6ಕ್ಕ ಎಷ್ಟು ಪ್ಲಸ್ ಮಾಡಿದ್ರೆ 14 ಬಂದೈತೆ ಅಂದ್ರೆ ಇಲ್ಲಿ 6ಕ್ಕ +8 ಮಾಡಿದ್ರೆ 14 ಬಂದೈತೆ. ಅದೇ ತರ 36ಕ್ಕ ಎಷ್ಟು ಪ್ಲಸ್ ಮಾಡಿದ್ರೆ 50 ಬಂದೈತೆ ಅಂದ್ರೆ +14 ಮಾಡ್ಯಾರ. ಇಲ್ಲಿ ನೋಡ್ರಿ 8ರಿಂದ 14ವರೆಗೂ ಮಿಡ್ಲ್ ಎಷ್ಟು ಸಂಖ್ಯೆಗಳು ಬಂತಾವ, ನಮ್ಗೆ 6 ಸಂಖ್ಯೆ ಬರ್ತಾವ.
ಹಂಗಂದ್ರೆ ಇಲ್ಲಿ ನಾವೇನ್ ಮಾಡ್ಕೋಬೇಕು, +2 ಮಾಡ್ಕೊಂತ ಹೋಗ್ಯಾರ. ಅಂದ್ರೆ ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ +2, ಇದಕ್ಕಿಂತ ಇದಕ್ಕೆ +2, ಇದಕ್ಕಿಂತ ಇದಕ್ಕೆ +2. ಇವಾಗ 8ಕ್ಕ +2 ಬಂದ್ರೆ ಇಲ್ಲಿ +10 ಆಯ್ತು. ನೆಕ್ಸ್ಟ್ ಇದಕ್ಕ ಇನ್ನು +2 ಮಾಡಿದ್ರೆ ಇಲ್ಲಿ +12 ಆಯ್ತು. ಇದಕ್ಕೆ ಏನ್ ಮಾಡ್ಯಾರ, +2 ಮಾಡ್ಯಾರ. ಇಲ್ಲಿ ನೋಡ್ರಿ ಸೇಮ್ ಪ್ಯಾಟರ್ನ್, ಅಂದ್ರೆ ಒಂದಕ್ಕೊಂದು ರಿಲೇಟ್ ಇರುತ್ತೆ ಅಂತ ಹೇಳಿದ್ನಲ್ಲ. ಇಲ್ಲಿದೆ ಇದಕ್ಕೆ +2, ಇದಕ್ಕಿಂತ ಇದಕ್ಕೆ +2. 6ಕ್ಕ +8 ಮಾಡಿದ್ರೆ 14 ಬಂತು. ಈ 14ಕ್ಕ +10 ಮಾಡ್ರಿ. ಅದಕ್ಕಂದ್ರೆ ಇಲ್ಲಿದ್ದ ಇಲ್ಲಿಗೆ +2 ಮಾಡ್ಕೋಬೇಕು ನಾವು. 14ಕ್ಕ 10 ಮಾಡಿದ್ರೆ 24. ಈ 24ಕ್ಕ +12 ಮಾಡಿದ್ರೆ 36 ಬಂತು. ಈ 36ಕ್ಕ +14 ಮಾಡಿದ್ರೆ 50 ಬಂತು. ಅಂದ್ರೆ ಇಲ್ಲಿ ಏನಾಗಿದೆ, +2 ಆಡ್ ಹಾಕೊಂತ ಹೋಗೈತೆ. ಅಂದ್ರೆ ಆನ್ಸರ್ ಏನ್ ಬರುತ್ತೆ ಇಲ್ಲಿ, ಆಪ್ಷನ್ ಬಿ ಅಂದ್ರೆ 24. ನೆಕ್ಸ್ಟ್ ಕ್ವಶನ್ ನೋಡ್ರಿ, 5 ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸಿದಾಗ ಕನ್ವರ್ಟಿಂಗ್ 5 ಸೆಂಟಿಮೀಟರ್ ಇಂಟು ಮೀಟರ್ ಅಂತ ಕೇಳಾರ. ಇಲ್ಲಿ ಫಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ, 1 ಮೀಟರ್ ಆಗ್ಬೇಕಂದ್ರೆ ನಮ್ಗೆ ಇಲ್ಲಿ 100 ಸೆಂಟಿಮೀಟರ್ ಬೇಕು. ಅಂದ್ರೆ 1 ಮೀಟರ್ಗೆ 100 ಸೆಂಟಿಮೀಟರ್ ಸೇರಿದ್ರೆ 1 ಮೀಟರ್ ಆಗುತ್ತಾ. ಇಲ್ಲಿ ಏನ್ ಕೇಳಾರ, ಇಲ್ಲಿ ಸೆಂಟಿಮೀಟರ್ ಇಂದ ಮೀಟರ್ಗೆ ಪರಿವರ್ತಿಸಿರಿ ಅಂತ ಕೇಳಾರ. ಇವಾಗ 5 ಸೆಂಟಿಮೀಟರ್ ನಾವೇನ್ ಮಾಡ್ಕೋಬೇಕು, ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಹಂಗಂದ್ರೆ ಏನಾಗುತ್ತೆ, ಇದು ನಾನು ಹೇಳಿದೆ 1 ಮೀಟರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು, 100 ಸೆಂಟಿಮೀಟರ್ ಸೇರಿದ್ರೆ ನಮ್ಗೆ ಇಲ್ಲಿ 1 ಮೀಟರ್ ಆಗುತ್ತೆ. ಅದೇ ತರ ಇವಾಗ ಸ್ಮಾಲ್ ಯೂನಿಟ್ ಇಂದ ಬಿಗ್ ಯೂನಿಟ್ ಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ನಾವು ಯಾವಾಗ್ಲೂ ಇಲ್ಲಿ ಡಿವೈಡೆಡ್ ಬೈ ಮಾಡ್ಕೋಬೇಕು, ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಇವ್ ನೋಡ್ರಿ 5 ಡಿವೈಡೆಡ್ ಬೈ 100 ಎದಕ್ ಬರ್ಕೊಂಡಿವಿ ಅಂದ್ರೆ ನಾವಿಲ್ಲಿ 1 ಮೀಟರ್ಗೆ 100 ಸೆಂಟಿಮೀಟರ್, ಅದಕ್ಕೆ 5 ಡಿವೈಡೆಡ್ ಬೈ 100 ಬರ್ಕೋಬೇಕು. 5 ಸೆಂಟಿಮೀಟರ್ನ ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಇದನ್ನ ಮೀಟರ್ಗೆ ಯಾವ ತರ ಕನ್ವರ್ಟ್ ಮಾಡ್ಬೇಕಂದ್ರೆ, ಇಲ್ಲಿ ಕೆಳಗಡೆ 2 0 ಇದಾವ, ಇಲ್ಲಿ ಮೇಲೆ 2 0 ಹಾಕೋರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 2 0 ಆದ್ಮೇಲೆ ಏನ್ ಕೊಡ್ಕೋಬೇಕು, ನಾವಿಲ್ಲಿ ಪಾಯಿಂಟ್ ಕೊಡ್ಕೋಬೇಕು. ಎಷ್ಟಾಗುತ್ತೆ ಇದು, 0.05 ಮೀಟರ್ ಆಗುತ್ತೆ. ಆಪ್ಷನ್ ಎ 5 ಸೆಂಟಿಮೀಟರ್ನ ಮೀಟರ್ಗೆ ಪರಿವರ್ತಿಸಿದ್ರೆ ಅದು ಎಷ್ಟಾಗುತ್ತೆ, 0.05 ಮೀಟರ್. ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ತಂಭಾಕೃತಿಯಲ್ಲಿನ ಶೃಂಗಗಳ ಸಂಖ್ಯೆ, ನಂಬರ್ ಆಫ್ ವರ್ಟಸಸ್ ಇನ್ ಎ ಸಿಲಿಂಡರ್ ಈಸ್. ನೋಡ್ರಿ ಫಸ್ಟ್ ಶೃಂಗ ಅಂತಂದ್ರೆ ಏನಂತಂದ್ರೆ, ಯಾವುದೇ ಒಂದು ಆಕೃತಿಗೆ ಈ ತರ ಬಂದ್ರೆ ಯಾವ ತರ ಅಂದ್ರೆ, ಈ ತರ ಏನಾದ್ರೂ ಆಂಗಲ್ ತರ ಕ್ರಿಯೇಟ್ ಆದ್ರೆ ಇದಕ್ಕೇನಂತೀವಿ ನಾವು, ಶೃಂಗ ಅಂತೀವಿ. ಇವಾಗ ಒಂದು ಕೋನದಾಗ ಎಷ್ಟು ಶೃಂಗ ಇರುತ್ತೋ, ಒಂದು ಶೃಂಗ ಇರುತ್ತ, ಇದಕ್ಕೇನಂತೀವಿ ನಾವು ಶೃಂಗ ಅಂತ ಅಂತೀವಿ, ಅಂದ್ರೆ ವರ್ಟೆಕ್ಸ್ ಅಂತ ಹೇಳ್ತೀವಿ. ಅವ್ರ ಎದ್ರ ಕೇಳೋದನ್ನ ಸ್ತಂಭಾಕೃತಿ ಅಂದ್ರೆ ಸಿಲಿಂಡರ್. ಸಿಲಿಂಡರ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ತರ ಇರುತ್ತೆ ಅಂದ್ರೆ, ಈ ತರ ಇರುತ್ತೆ ಸಿಲಿಂಡರ್. ಈ ಸಿಲಿಂಡರ್ ಒಳಗಡೆ ಶೃಂಗಗಳಿದಾವ. ಎಲ್ಲಿದಾವ ಶೃಂಗಗಳು? ಶೃಂಗ ಅಂದ್ರೆ ಯಾವ ತರ ಇರ್ಬೇಕು, ಈ ತರ. ಈ ಮೂಲಿಗೆ ಏನಂತೀವಿ ನಾವು ಶೃಂಗ ಅಂತ ಕರಿತೀವಿ. ಬಟ್ ಈ ಸಿಲಿಂಡರ್ ಅಲ್ಲಿ ಏನಿಲ್ಲ, ಶೃಂಗ ಇಲ್ಲ. ಅದಕ್ಕೆ ಏನಾಗುತ್ತೆ, ಇಲ್ಲಿ ಸ್ತಂಭಾಕೃತಿಯಲ್ಲಿ ಶೃಂಗಗಳ ಸಂಖ್ಯೆ ಎಷ್ಟಂದ್ರೆ 0. ಸಿಲಿಂಡರ್ ಅಂದ್ರೆ ಸಿಲಿಂಡರ್ ಒಳಗಡೆ ಯಾವುದೇ ತರದ ವರ್ಟೆಕ್ಸ್ ಗಳು ಬರಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ನೋಟ್ ಪುಸ್ತಕದ ಬೆಲೆ 17, ಅಂತಹ 23 ನೋಟ್ ಪುಸ್ತಕಗಳ ಬೆಲೆಯು. ದ ಕಾಸ್ಟ್ ಆಫ್ ಒನ್ ನೋಟ್ ಬುಕ್ ಇಸ್ 15, ದೆನ್ ದ ಕಾಸ್ಟ್ ಆಫ್ ಸಚ್ 23 ನೋಟ್ ಬುಕ್ಸ್. ಇಲ್ಲಿ ಏನ್ ಮಾಡ್ಬೇಕು, ಯಾವಾಗೇ ಆಯ್ತು ಒಂದು ವಸ್ತುವಿನ ಬೆಲೆ ಕೊಟ್ಟು ಜಾಸ್ತಿ ವಸ್ತುವಿನ ಬೆಲೆ ಕಂಡಿಡಿರಿ ಅಂದಾಗ ನಾವು ಇಂಟು ಮಾಡ್ಕೋಬೇಕು. ಇವಾಗ ಎಕ್ಸಾಂಪಲ್, ನಾನು ಅಂಗಡಿಗೆ ಹೋಗಿ 1 ರೂಪಾಯಿದ್ದು 1 ಚಾಕ್ಲೇಟ್ ತಗೊಂಡ್ರೆ 10 ಚಾಕ್ಲೇಟ್ ತಗೊಂಡ್ರೆ ಎಷ್ಟು ರೂಪಾಯಿ ಆಯ್ತು ಅಂದ್ರೆ 10 ರೂಪಾಯಿ. ಅದೇ ತರ ಒಂದು ನೋಟ್ ಬುಕ್ ನ ಬೆಲೆ 17 ರೂಪಾಯಿ ಅಂದಾಗ, ಒಂದು ನೋಟ್ ಬುಕ್ಕಿನ ಬೆಲೆ 17 ರೂಪಾಯಿ ಅಂದಾಗ 23 ನೋಟ್ ಬುಕ್ ನ ಬೆಲೆ ಎಷ್ಟು ಅನ್ನೋದು ಕ್ವಶನ್ ಅವರು. ಇಲ್ಲಿ ಏನ್ ಮಾಡ್ಕೋಬೇಕು ನಾವು, ಏಕಮಾನ ಪದ್ಧತಿ ಮಾಡ್ಕೊಂಡ್ರು ನಮ್ಗ ಬಂದ್ಬಿಡುತ್ತ. 23 × 17 ಡಿವೈಡೆಡ್ ಬೈ 1. ಇವಾಗ ಏನ್ ಮಾಡ್ಬೇಕು, 23 × 17 ಮಾಡ್ಕೋರಿ. 7 3 21, 7 2 14 ಪ್ಲಸ್ 2 ಅಂದ್ರೆ 16 ಆಯ್ತು. ಪ್ಲಸ್ 1 3 3, 1 2 2, 1 9 3. ಅಂದ್ರೆ ಇಲ್ಲಿ 23 ನೋಟ್ ಪುಸ್ತಕಗಳ ಬೆಲೆ ಎಷ್ಟು ಬಂತಂದ್ರೆ 391 ರೂಪಾಯಿ. ಆಪ್ಷನ್ ಎ. ಒಂದು ನೋಟ್ ಬುಕ್ಕಿನ ಬೆಲೆ 17 ರೂಪಾಯಿ ಆದ್ರೆ 23 ನೋಟ್ ಬುಕ್ ಗಳ ಬೆಲೆ ಎಷ್ಟಂದ್ರೆ 391 ರೂಪಾಯಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಚೀಲದಲ್ಲಿ 45 kg ಸಕ್ಕರೆ ಇದೆ. ಇಂತಹ 58 ಚೀಲದಲ್ಲಿ
ಚೀಲದಲ್ಲಿರುವ ಸಕ್ಕರೆಯ ಒಟ್ಟು ತೂಕ ಎಷ್ಟು ಅಂತ ಕೇಳಾರ. ಎ ಬ್ಯಾಗ್ ಕಂಟೈನ್ಸ್ 45 kg ಆಫ್ ಶುಗರ್. ದ ಟೋಟಲ್ ವೇಟ್ ಆಫ್ ಶುಗರ್ ಈಸ್ ಸಚ್ 58 ಬ್ಯಾಗ್ಸ್ ಅಂತ ಕೇಳಾರ. ಒಂದು ಸಕ್ಕರೆ ಚೀಲದೊಳಗಡೆ ಎಷ್ಟು ಕೆಜಿ ಐತಂದ್ರೆ 45 kg ಐತೆ. ಅದೇ ತರ 58 ಚೀಲಗಳಲ್ಲಿ ಎಷ್ಟು ಸಕ್ಕರೆ ಐತೆ ಅನ್ನೋದು ಕ್ವಶನ್. ಇಲ್ಲಿ ಕೂಡ ಏಕಮಾನ ಪದ್ಧತಿ ಮಾಡ್ರಿ ನೀವು. ಒಂದು ಚೀಲದಲ್ಲಿ 45 kg ಇದ್ರೆ 45 kg ಸಕ್ಕರೆ ಇದ್ರೆ 58 ಚೀಲದಲ್ಲಿ ಎಷ್ಟು ಕೆಜಿ ಸಕ್ಕರೆ ಐತೆ ಅನ್ನೋದು ಕ್ವಶನ್. ಇಲ್ಲಿ ಯಾವಾಗ್ಲೂ ಚೀಲನ ಒಂದ್ ಸೈಡ್ ಬರ್ಕೋಬೇಕು, ಕೆಜಿನ ಒಂದ್ ಸೈಡ್ ಬರ್ಕೋಬೇಕು. ಇವಾಗ ಏಕಮಾನ ಪದ್ಧತಿ ಮಾಡ್ಕೊರಿ. 58 × 45 ಡಿವೈಡೆಡ್ ಬೈ 1 ಬರುತ್ತಾ. ಇಲ್ಲಿ ಎಲ್ಲೂ ಕ್ಯಾನ್ಸಲೇಷನ್ ಹೋಗಲ್ಲ, ಅದಕ್ಕೆ 58 × 45ನ ಇಂಟು ಮಾಡ್ಕೋರಿ. 5 × 40, 5 × 25 ಪ್ಲಸ್ 4 ಅಂದ್ರೆ 29 ಪ್ಲಸ್ 8 × 4 32, 4 × 5 20 ಪ್ಲಸ್ 3 ಅಂದ್ರೆ 23, 0 9 ಪ್ಲಸ್ 2 11, 6 2. 58 × 45 ಮಾಡಿದ್ರೆ ಉತ್ತರ ಎಷ್ಟು ಬಂತು ನಮ್ಗ? 2610 kg. ಅಂದ್ರೆ ಆಪ್ಷನ್ ಎ. ಒಂದು ಚೀಲದಲ್ಲಿ 45 kg ಸಕ್ಕರೆ ಇದ್ರೆ 58 ಚೀಲದಲ್ಲಿ ಎಷ್ಟಿರುತ್ತೆ? 2610 kg ಇರುತ್ತೆ. ಅಂದ್ರೆ ಆಪ್ಷನ್ ಎ ಆಗುತ್ತಾ? ಸಾರಿ ಆಪ್ಷನ್ ಡಿ ಆಗುತ್ತಾ, 2610 kg. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ಒಂದು ರೈಲು 8 ಗಂಟೆಯಲ್ಲಿ 744 ಕಿಲೋಮೀಟರ್ ಕ್ರಮಿಸಿದರೆ ಅದು 1 ಗಂಟೆಯಲ್ಲಿ ಕ್ರಮಿಸಿದ ಸರಾಸರಿ ದೂರ. ಎ ಟ್ರೈನ್ ಕವರ್ಸ್ ಎ ಡಿಸ್ಟೆನ್ಸ್ ಆಫ್ 744 kilometers in 8 hours, then the average distance covered by the train in 1 hour is. ಇಲ್ಲೋಡ್ರಿ, ಒಂದು ರೈಲು 8 ಗಂಟೆಗೆ 744 ಕಿಲೋಮೀಟರ್ ದೂರ ಹೋದ್ರೆ 1 ಗಂಟೆಯಲ್ಲಿ ಎಷ್ಟು ಹೋಗುತ್ತೆ ಅನ್ನೋದು ಕ್ವಶನ್. ಇಲ್ಲಿ ಬರ್ಕೋರಿ. 8 ಗಂಟೆಯಲ್ಲಿ ಎಷ್ಟು ದೂರ ಹೋಯ್ತದು? 8 ಗಂಟೆಯಲ್ಲಿ 744 ಕಿಲೋಮೀಟರ್. ಅದೇ ತರ 1 ಗಂಟೆಯಲ್ಲಿ ಎಷ್ಟು ದೂರ ಹೋಗುತ್ತೆ ಅನ್ನೋದು ನಾವು ಕಂಡುಹಿಡ್ಕೋಬೇಕು. ಇದು ಕೂಡ ಏಕಮಾನ ಪದ್ಧತಿನೇ ಮಾಡ್ರಿ. ಎಷ್ಟಾಗುತ್ತಾ? 744 × 1 ಡಿವೈಡೆಡ್ ಬೈ 8 ಬರುತ್ತಾ. ಇಲ್ಲಿ 8ರಿಂದ ನಾವು 744ನ ಕ್ಯಾನ್ಸಲ್ ಮಾಡ್ಕೋಬೇಕು. 8 1 8, 8 9 72 ಆಯ್ತು. ಇನ್ನ ಇಲ್ಲಿ 2 ಉಳಿತು, ಅಂದ್ರೆ 24 ಆಗುತ್ತೆ. 8 3 24. ಬೇಕಿದ್ರೆ ನಾನು ಇಲ್ಲಿ ಭಾಗಾಕಾರ ಮಾಡ್ತೀನಿ ನೋಡ್ರಿ. 744 ಡಿವೈಡೆಡ್ ಬೈ 8, 8 9 72, 2 ಉಳಿತು. 7ರಲ್ಲಿ 7 ಹೋದ್ರೆ 0, 4 ಇಳಿಸ್ಕೊರಿ ಕೆಳಗಡೆ. 8 3 24. ಇಲ್ಲಿ ಏನ್ ಬಂತು? 93 ಕಿಲೋಮೀಟರ್. ಅಂದ್ರೆ ಆ ಟ್ರೈನು 1 ಗಂಟೆಯಲ್ಲಿ 93 ಕಿಲೋಮೀಟರ್ ಕ್ರಮಿಸುತ್ತಂದ್ರೆ ಹೋಗುತ್ತಾ. ಅದೇ 8 ಗಂಟೆಯಲ್ಲಿ 744 ಕಿಲೋಮೀಟರ್. ಅಂದ್ರೆ ಆಪ್ಷನ್ ಎ ಆಗುತ್ತಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 89,438 ಮೈನಸ್ 58,000 ಈ ಬಾಕ್ಸ್ ಅಲ್ಲಿರೋ ಸಂಖ್ಯೆನ ನಾವೇನ್ ಮಾಡ್ಕೋಬೇಕು? ಕಂಡಿಡ್ಕೋಬೇಕು. 49 = 30,689 ಆದರೆ ಕೊಟ್ಟಿರುವ ಚೌಕದಲ್ಲಿ ಬರಬೇಕಾದ ಸಂಖ್ಯೆ ಎಷ್ಟು ಅಂತ ಕೇಳಾರ. ಇಲ್ಲಿ ನೋಡ್ರಿ, 89,438 ಮೈನಸ್ 58,000 ಈ ಸಂಖ್ಯೆನ ಕೊಟ್ಟಿಲ್ಲ ಅವರು. ಈ ಸಂಖ್ಯೆನ ನಾವು ಕಂಡಿಡ್ಕೋಬೇಕು. 49 = ಎಷ್ಟು ಅಂತ ಹೇಳಾರ? 30,689. ಇಲ್ಲಿ ಏನ್ ಮಾಡ್ಬೇಕು? ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತಲ್ಲ. ಇವಾಗ ಈ ಸಂಖ್ಯೆನ ಕಂಡಿಡ್ಕೋಬೇಕಾದ್ರೆ ನಾವು ಈ ಸಂಖ್ಯೆಯಿಂದ ಈ ಸಂಖ್ಯೆನ ನಾವು ಕಳ್ಕೊಂಡ್ಬಿಟ್ರೆ ಏನ್ ಸಿಗುತ್ತಾ? ಈ ನಂಬರ್ ಸಿಗುತ್ತಾ ನೋಡ್ರಿ. 89,438ರಲ್ಲಿ 30,689ನ ಕಳೀರಿ. 8ರಲ್ಲಿ 9 ಹೋಗಲ್ಲ, ಕ್ಯಾರಿ ತಗೋರಿ. 18ರಲ್ಲಿ 9 ಹೋದ್ರೆ 9, 8ರಲ್ಲಿ 9 ಹೋಗಲ್ಲ, ಇಲ್ಲಿ ಕ್ಯಾರಿ ತಗೋರಿ. 13ರಲ್ಲಿ 9 ಹೋದ್ರೆ 4, 4ರಲ್ಲಿ 7 ಕಳಿಯಕ್ ಬರಲ್ಲ. 14ರಲ್ಲಿ 7 ಹೋದ್ರೆ 7,
9ರಲ್ಲಿ 1 ಹೋದ್ರೆ 8, 8ರಲ್ಲಿ 3 ಹೋದ್ರೆ 5. ಎಷ್ಟು ಬಂತು ನಮ್ಗೆ ಇಲ್ಲಿ ಇವಾಗ? 58,749. ಅಂದ್ರೆ 89,438ರಲ್ಲಿ 58,749 ಕಳೆದ್ರೆ 30,689 ಸಿಗುತ್ತೆ. ಅಂದ್ರೆ ಇಲ್ಲಿ ಚೌಕದಲ್ಲಿರೋ ಸಂಖ್ಯೆ ಯಾವುದು? 7. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್. ಆಕಾಶನ ಬಳಿ 84 ರೂಪಾಯಿ 75 ಪೈಸೆ ಹಣವಿದೆ. ಈ ಹಣದಲ್ಲಿ 18 ರೂಪಾಯಿ 8 ಪೈಸೆ ಕೊಟ್ಟು ಪೆನ್ನನ್ನು ಕೊಂಡರೆ ಅವನ ಬಳಿ ಉಳಿಯುವ ಹಣ ಎಷ್ಟು ಅಂತ ಕೇಳಾರ. ಆಕಾಶ್ ಹ್ಯಾಸ್ 84 rupees 75 paise. If he spends 18 rupees 8 paise to buy pen, then the remaining money with him. ಆಕಾಶ್ ಹತ್ರ ಏನೈತೆ? 84 ರೂಪಾಯಿ 75 ಪೈಸೆ ಐತೆ. ಅವನು ಒಂದ್ ಅಂಗಡಿಗೆ ಹೋಗಿ 18 ರೂಪಾಯಿ 8 ಪೈಸೆ ಕೊಟ್ಟು ಒಂದು ಪೆನ್ ತಗೊಂಡಾನ. ಹಾಗಾದ್ರೆ ಅವನ ಹತ್ರ ಇರೋ ಹಣ ಎಷ್ಟು ಅನ್ನೋದು ಕ್ವಶನ್. ಇಲ್ಲಿ ನಾವು ವ್ಯವಕಲನ ಮಾಡ್ಕೋಬೇಕು. 84 ರೂಪಾಯಿ 75 ಪೈಸೆಯಲ್ಲಿ 84 ರೂಪಾಯಿ 75 ಪೈಸೆಯಲ್ಲಿ 18 ರೂಪಾಯಿ 8 ಪೈಸೆನ ಕಳೀರಿ. 84 ರೂಪಾಯಿ 75 ಪೈಸೆ ಮೈನಸ್ 18 ರೂಪಾಯಿ 8 ಪೈಸೆ. 5ರಲ್ಲಿ 8 ಕಳಿಯಕ್ ಬರಲ್ಲ, ಕ್ಯಾರಿ ತಗೋರಿ. 15ರಲ್ಲಿ 8 ಹೋದ್ರೆ 7, 7ರಲ್ಲಿ 1 ಹೋದ್ರೆ 6, ಪೈಸದಲ್ಲಿ ಪಾಯಿಂಟ್ ಇರ್ತದಲ್ಲ, ಪಾಯಿಂಟ್ ಕೊಡ್ಗರಿ. 4ರಲ್ಲಿ 8 ಕಳಿಯಕ್ ಬರಲ್ಲ, ಕ್ಯಾರಿ ತಗೋರಿ. 14ರಲ್ಲಿ 8 ಹೋದ್ರೆ 6, 8ರಲ್ಲಿ 2 ಹೋದ್ರೆ 6. ಹಂಗಾದ್ರೆ ಇವಾಗ ಆಕಾಶ್ನ ಹತ್ರ ಉಳಿದಿರೋದು ಎಷ್ಟು ರೂಪಾಯಿ ಅಂದ್ರೆ 66 ರೂಪಾಯಿ 67 ಪೈಸೆ. ಸಾರಿ, 66 ರೂಪಾಯಿ 67 ಪೈಸೆ. ಅಂದ್ರೆ ಆಪ್ಷನ್ ಸಿ ಆಗುತ್ತಾ? ಆಕಾಶ್ ಹತ್ರ ಉಳಿದಿರೋ ಹಣ ಬಂದ್ಬಿಟ್ಟು 66 ರೂಪಾಯಿ 67 ಪೈಸೆ. ಆಪ್ಷನ್ ಸಿ. ಇವತ್ತಿಗೆ ಇಷ್ಟು ಸಾಕು. ಇನ್ನು ನೆಕ್ಸ್ಟ್ ಕ್ವಶನ್ಸ್ ನಾಳೆ ಡಿಸ್ಕಸ್ ಮಾಡಮ್ರಿ. ಥ್ಯಾಂಕ್ ಯು.